ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದಂತಹ ಪಾಯಸದ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇನ್ಸ್ಟಂಟಾಗಿ ಕೂಡಲೇ 10 ನಿಮಿಷದಲ್ಲಿ ನಾವು ಈ ಪಾಯಸವನ್ನು ಮಾಡ್ಬೋದು. ಈ ಪಾಯಸವನ್ನು ಹೇಗೆ ಮಾಡೋದು ಅಂತ ನೋಡುವ. ರುಚಿಯಾದ ಸಿಹಿಗೆಣಸಿನ ಪಾಯಸ, ಸೂಪರಾದ ಟೇಸ್ಟ್. ತುರಿದ ಮೇಲೆ ಜಾಸ್ತಿ ಹೊತ್ತು ಇಡಬೇಡಿ, ಅದು ಮತ್ತೆ ಕಪ್ಪಾಗ್ತದೆ. ಬೇಗ ಬೇಗ ಬೇಯಲಿಕ್ಕೆ ಇಡಬೇಕು ತುರಿದಾದ್ಮೇಲೆ. ನೋಡಿ, ಅದು ಕಪ್ಪಾಗುವ ಮೊದಲೇ ಬೇಗ ಕುಕ್ಕರಲ್ಲಿ ಇಟ್ಟು ಬೇಯಲಿಕ್ಕೆ ಇಟ್ಕೊಳ್ಬೇಕು. ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಲಿಕ್ಕಿಡುವ. ಇದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿದೆ. ಆಮೇಲೆ ಈ ಥರ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಆಮೇಲೆ ಇದನ್ನು ಇಟ್ಕೊಂಡು ಮುಚ್ಚಿ 2 ವಿಸಿಲ್ ಬೇಯಿಸ್ಕೊಂಡೆ. ಅದು ಬೇಯೋದ್ರೊಳಗಾಗಿ ನಾವಿಲ್ಲಿ ಡ್ರೈ ಫ್ರೂಟ್ ಹುರ್ಕೊಳ್ಳುವ ಅಂತ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೇನೆ. ಈ ದ್ರಾಕ್ಷಿ ಗುಂಡಗೆ ಆಗ್ತದೆ ಫ್ರೈ ಮಾಡುವಾಗ, ಅಲ್ಲಿಗೆ ಸಾಕಿದು. ನೋಡಿ, ದ್ರಾಕ್ಷಿ ಎಲ್ಲ ದೊಡ್ಡದಾಗ್ತಾ ಬಂತು, ಉಬ್ಬಿ ಬಂತು ದ್ರಾಕ್ಷಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಾದ್ಮೇಲೆ ನೆಕ್ಸ್ಟ್ ಗೆಣಸು ಏನಾಯಿತು ನೋಡುವ. ನೋಡಿ, ಉಬ್ಬಿ ಬಂತು ಚಂದ. ಈಗ ನೋಡಿ, ಗೆಣಸು ಚಂದ ಬೆಂದಿದೆ. ಇದನ್ನೀಗ ತೆಗೆದು ನೋಡ್ತೇನೆ, ನೋಡಿ ಎಷ್ಟು ಬೆಂದಿದೆ ಅಂತ. ಚಂದ ಬೆಂದಿದೆ. ಈಗ ಇದೇ ಕುಕ್ಕರ್ ಪಾತ್ರೆಗೆ ನಾನು ಬೇಯಿಸ್ಕೊಂಡಂತಹ ಗೆಣಸನ್ನು ಹಾಕಿದೆ. ಗೆಣಸನ್ನು ಹಾಕಿದ ಮೇಲೆ ಅದಕ್ಕೆ 2 ಗ್ಲಾಸ್ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳೋದು. ಅದನ್ನು ತಿಕ್ನೆಸ್ ನೋಡಿಕೊಂಡು ಬೇಕಾದರೆ ನಿಮಗೆ ಮತ್ತೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್, ನಾನಿದಕ್ಕೆ ಸ್ವಲ್ಪ ಅರ್ಧ ಗ್ಲಾಸ್ ನೀರೆಲ್ಲ ಹಾಕ್ಕೊಂಡೆ ತಿಕ್ನೆಸ್ ನೋಡಿಕೊಂಡು. ಇದೀಗ ಫಸ್ಟಿಗೆ ಕುದೀಲಿ ಚೆನ್ನಾಗಿ. ಅಷ್ಟರಾಗುವಾಗ ನಾವು 1 ಕಪ್ ಬೆಲ್ಲ ಬೇಕು. ಇದಕ್ಕೆ ಸಕ್ಕರೆನ ಉಪಯೋಗಿಸ್ಕೊಳ್ಬೋದು, ಆದರೆ ನಾನಿಲ್ಲಿ ಬೆಲ್ಲನೇ ಉಪಯೋಗಿಸಿದ್ದೆ. ಆರೋಗ್ಯಕ್ಕೆ ಬೆಲ್ಲ ಒಳ್ಳೆಯದು ಅಂತ ಹೇಳಿಕೊಂಡು ಬೆಲ್ಲನ ಕರಗಿಸಿ ಆಮೇಲೆ ಇದು ಕುದಿದ ಮೇಲೆ ಸೇರಿಸ್ಕೊಳ್ಳುವಂಥದ್ದು. ಈಗ ಬೆಲ್ಲ ಕರಗ್ತಾ ಉಂಟು ನೋಡಿ, ಇದು ಕುದೀತಾ ಉಂಟು. ಈಗ ಇದಕ್ಕೆ ನಾನೊಂದು ಅರ್ಧ ಗ್ಲಾಸ್ ನೀರು ಮತ್ತು ಒಂದು ಅರ್ಧ ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡೆ. ತುಂಬ ದಪ್ಪ ಆಯಿತು ಅಂಥೇಳಿ. ಆಮೇಲೆ ಏಲಕ್ಕಿ ಪುಡಿ 2 ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಸೇರಿಸ್ಕೊಂಡೆ. ಈಗ ಇನ್ನು ಇದು ಚೆನ್ನಾಗಿ ಕುದಿಸಬೇಕು. ಕೇವಲ ಅರ್ಧ ಗಂಟೆಯಲ್ಲಿ ನಿಮಗೆ ರುಚಿಯಾದ ಗೆಣಸಿನ ಖೀರು ರೆಡಿ ಆಗ್ತದೆ. ಯಾಕೆಂದರೆ ಯಾರಾದರೂ ಸಡನ್ ಬಂದಾಗ ಗೆಣಸೊಂದು ಉಂಟು ಮನೆಯಲ್ಲಿ ಅಂತ ಆದರೆ ಪಾಯಸ ಮಾಡಲಿಕ್ಕೆ ಮತ್ತೆಲ್ಲ ಐಟಮ್ಸ್ ಮನೆಯಲ್ಲಿ ಸಾಧಾರಣ ಇರ್ತದೆ. ಬರೀ ಅರ್ಧ ಗಂಟೆಯಲ್ಲಿ ಇದು ಕಾಯಿ ಹೆರಿಬೇಕು, ಕಾಯಿ ಹಾಲು ತೆಗಿಬೇಕು ಪಾಯಸಕ್ಕೆ, ಯಾವ ಕೆಲಸನೂ ಇಲ್ಲ. ಇಡೀ ಅರ್ಧ ಗಂಟೆ ಸಾಕು, ಮಾಡಲಿಕ್ಕೆ 1/4 ಗಂಟೆನೇ ಸಾಕು. ಆದರೆ ನಿಮಗೆ ಗೆಣಸು ತುರ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ. ಈಗ ಇದು ಚೆನ್ನಾಗಿ ಕುದಿಯಿತು ಈ ಪಾಯಸ. ಇದನ್ನು ಗ್ಯಾಸ್ ಆಫ್ ಮಾಡಿಕೊಳ್ಳುವ. ನೋಡಿ, ಈಗ ಇದಕ್ಕೆ ನಾವು ಕರಗಿಸಿ ಇಟ್ಕೊಂಡಿದ್ದೆಲ್ಲ ಬೆಲ್ಲ, ಅದನ್ನು ಹಾಕ್ಕೊಳ್ಳೋದು. ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿತು. ಇಲ್ಲಿಗೆ ನಮ್ಮ ರುಚಿಯಾದ ಗೆಣಸಿನ ಪಾಯಸ ರೆಡಿ ಆಯಿತು. ಈ ಪಾಯಸ ತಿನ್ನಬೇಕಷ್ಟೇ ಎಷ್ಟು ರುಚಿ ಆಗ್ತದೆ ಅಂತ ಹೇಳಿದರೆ ಗೆಣಸಿಂದ ಮಾಡಿದ್ದು ಅಂತಲೇ ಗೊತ್ತಾಗೋದಿಲ್ಲ. ಫ್ರೆಂಡ್ಸ್, ನೀವು ಒಮ್ಮೆ ಮಾಡಿ ನೋಡಿ ಹೇಗಾಗ್ತದೆ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ, ಅಥವಾ ನೀವು ಆಲ್ರೆಡಿ ಮಾಡಿದ್ರು ಕಮೆಂಟಲ್ಲಿ ನನಗೆ ತಿಳಿಸಿ ನಿಮಗೆ ಹೇಗೆ ಬಂದಿದೆ ಅಂತ. ನೋಡಿ, ರುಚಿಯಾದ ಸಿಹಿಯಾದ ಗೆಣಸಿನ ಪಾಯಸ ರೆಡಿ ಆಯಿತು. ಇದನ್ನೀಗ ಪಾತ್ರೆಗೆ ಹಾಕ್ಕೊಳ್ಳುವ ನಾವು. ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ಬರೀ ಇದಂದರೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಡ್ಬೋದು. ದಿಢೀರಂತ ಮಾಡಿಕೊಡ್ಬೋಂಥ ಪಾಯಸ, ಮತ್ತು ಸಿಹಿಗೆಣಸು ಆರೋಗ್ಯಕ್ಕೆ ಕೂಡ ಒಳ್ಳೆಯದು.
ತುಂಬ ರುಚಿಯಾದ ಗೆಣಸು ಅಂತ ಹೇಳಿದರೆ ಎಲ್ರಿಗೂ ಇಷ್ಟ, ಸಿಹಿ ಗೆಣಸು ಅಂತ ಹೇಳಿದರೆ. ಈಗ ನೋಡಿ, ಇದನ್ನು ತಿನ್ನಲಿಕ್ಕೆ ಅಂತೇಳಿ ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ನನ್ನ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ನೋಡಿ, ವೆರಿ ಟೇಸ್ಟಿ ಸ್ವೀಟ್ ಪೊಟೆಟೊ ಪಾಯಸ ಎಷ್ಟು ರುಚಿಯಾಗಿದೆ ನೋಡಿ. ನೋಡಬೇಕಾದ್ರೆ ಆಸೆ ಆಗುತ್ತಲ್ವಾ? ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಸೂಪರಾದ ಟೇಸ್ಟ್.